ಹಾಂ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೋಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ನನ್ನ ರೊಟೀನ್ ಶುರುವಾಗಿದ್ದು ಬಂದು 3:30ಇಂದ. ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ನಾನು 1:30 ಆಗಿತ್ತು ಮಲ್ಕೊಳ್ಳೋದಕ್ಕೆ. 2 hours ಅಷ್ಟೇ ನಿದ್ದೆ ಮಾಡಿದ್ದು. ಕರೆಕ್ಟ್ ಟೈಮಿಗೆ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ 1:30ಗೆ ಮಲ್ಕೊಂಡು 3:30ಗೆ ಎದ್ದಿದ್ದೀನಿ. ಎದ್ದು ಕೆಳಗಡೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಇವಾಗ ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ತಾಯಿಗೆ ಊರ್ನ ಉಂಡೆ ತುಂಬಾ ಇಷ್ಟ ಅಂತೆ. ಹಾಗಾಗಿ ನಾನು ಒಬ್ಬಟ್ಟು ಮಾಡಬೇಕಲ್ವ, ಹೆಂಗಿದ್ರು ಊರ್ನ ಉಂಡೆನೂ ಮಾಡಿರ್ತೀವಿ, ಅದನ್ನೇ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಊರ್ನ ಉಂಡೆ ಮಾಡೋದಕ್ಕೆ ಅಂದ್ಬಿಟ್ಟು ಕಡಲೆಬೇಳೆನೆಲ್ಲ ಬೇಯಿಸ್ಕೊಂಡು ಅದೆಲ್ಲ ಬೆಂದಮೇಲೆ ನೀರನ್ನೆಲ್ಲ ಬಸ್ತು ಅದಕ್ಕೆ ನಾನು ಆಲ್ರೆಡಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲನೂ ಕೂಡ ಕುಟ್ಟಿ ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದ್ರೊಳಗಡೆಗೆ ಬೆಲ್ಲ ಮತ್ತು ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಅಮ್ಮ ಕೆಳಗಡೆನೂ ಎದ್ದು ಅವರು ಪೂಜೆ ಎಲ್ಲ ಮಾಡ್ತಿದ್ರು. ನನ್ನ ಹಸ್ಬೆಂಡನ್ನೂ ಎಬ್ಬಿಸಿದೆ, ಅವರೂ ಎದ್ದು ತೋರಣ ಎಲ್ಲ ಕಟ್ಟೋದೆಲ್ಲ ಮಾಡ್ತಾಯಿದ್ದಾರೆ. ನಾನಿವಾಗ ನೈವೇದ್ಯಕ್ಕೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹಂಗೇ ಪೂಜೆಗೂ ಕೂಡ ರೆಡಿ ಮಾಡೋಣ. ವರಮಹಾಲಕ್ಷ್ಮಿ ತಾಯಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಬೇಕಲ್ವ, ಕರೆಕ್ಟ್ ಟೈಮಿಗೆ ಪೂಜೆನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೀನಿ. ರಾತ್ರಿ ಎಷ್ಟೊತ್ತಾದ್ರೂ ಕೂಡ 3/4 ಭಾಗ ಕೆಲಸ ಮುಗಿಸ್ಬಿಟ್ರೆ ಬೆಳಗ್ಗೆ 1/4 ಭಾಗ ಕೆಲಸ ಉಳಿಸ್ಕೊಂಡಿದ್ರೆ ಆರಾಮಾಗಿ ಮಾಡಿಬಿಡ್ಬೋದು. ರಾತ್ರಿಯೇ ಕಮ್ಮಿ ಮಾಡ್ಕೊಂಡು ಬೆಳಗ್ಗೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಬೆಳಗ್ಗೆ ಟೈಮ್ ಬೇಗ ಆ ಕೆಲಸ ಈ ಕೆಲಸ ಅನ್ನೋಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ನೋಡಿಕೊಂಡು ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಕಳಶದೊಳಗಡೆ ಹಾಕಿ ತಾಯಿ ಲಕ್ಷ್ಮೀದೇವಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ 6 ಗೋಮತಿ ಚಕ್ರ, 6 ಕಮಲದ ಬೀಜ, 6 ಕವಡೆ, 6 ಗುಲ್ಗಂಜಿ ಮತ್ತು ಲಾವಂಚದ ಬೇರು ಇದನ್ನೆಲ್ಲನೂ ಕೂಡ ನಾನು ಇಲ್ಲಿ ಮತ್ತು ಅಡಿಕೆ ಮತ್ತು ಚಿನ್ನದ್ದು ಮತ್ತು ಬೆಳ್ಳಿ ತುಂಡು, ಕೆಂಪು ಹೂವು, ಏಲಕ್ಕಿ, ಲವಂಗ ಮತ್ತು ಜಾವಿದ್ ಪೌಡರು, ಗಂಧದ ಪುಡಿ ಇದನ್ನೆಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಚೂರು. ಇದನ್ನೆಲ್ಲ ನಾನು ಬರೆದು ಕಳಿಸಿದ್ದೆ ಆರಾರು ಅಂತ. ಬಟ್ ಗಂಗೆ ಅಂಗಡಿಲಿ ಒಂದು ಪ್ಯಾಕೆಟ್ ಒಳಗಡೆ ಹಾಕಿಕ್ಕಿದ್ರು. ಸೊ ಅದರಲ್ಲಿ ಆರಾರು ಇರಲಿಲ್ಲ, ಕೆಲವೊಂದು ಕವಡೆ ಎಲ್ಲ 5 ಈ ಥರ ಎಲ್ಲ ಒಂದೊಂದು ಕಮ್ಮಿ ಆ ಥರ ಎಲ್ಲ ಇತ್ತು. ಬಟ್ ನನಗೆ ಗೊತ್ತಾಗಲಿಲ್ಲ ಅಲ್ವಾ, ಲಾಸ್ಟ್ ಮೂಮೆಂಟಲ್ಲಿ ಸಂಜೆ ತರಿಸಿದ್ದು ಮತ್ತು ತಿರ್ಗಾ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸಲ ಹಂಗೆ ಹಾಕಿದ್ದೀನಿ. ಆರೇ ಹಾಕಬೇಕು ಅಂತ ಸುಮಾರು ವೀಡಿಯೋದಲ್ಲಿ ನೋಡಿದ್ದೆ. ಬಟ್ ಇರೋ ಪ್ಯಾಕೆಟ್ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ರಲ್ಲ, ಹಾಗಾಗಿ ಅದರಲ್ಲಿ ಎಷ್ಟಿತ್ತು ಪ್ಯಾಕು ಅದನ್ನು ಹಾಕ್ತೆ. ಇದು ಜಾವಿದ್ ಪೌಡರ್ ಅಂತ, ಇದು ಒಂದೇ ಒಂದು ಚಿಟಿಕೆ ಹಾಕಿದ್ರೂ ಕೂಡ ತುಂಬ ಅಂದರೆ ತುಂಬ ಸ್ಮೆಲ್ ಬರುತ್ತೆ. ಘಮ ಅಂತೂ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಶ್ರೀಗಂಧದ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಜೊತೆಗೆ ಲಕ್ಷ್ಮಿ ಒಂದನ್ನೇ ಕೂರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸಗಣಿಯಿಂದ ಮಾಡಿರೋ 21 ಗರಿಕೆ ಇಟ್ಟಿರೋ ವಿಘ್ನೇಶ್ವರನು ಕೂಡ ನಾನಿಲ್ಲಿ ಪ್ರತಿಷ್ಠಾಪನೆಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಪೂಜೆ ಎಲ್ಲ ಮಾಡಿಲ್ಲ. ಆ್ಯಂಡ್ ಅದೆಲ್ಲ ಹಾಕಿ ಕೆಂಪು ಹೂವು ಎಲ್ಲ ಹಾಕಿ ಕಳಶಕ್ಕೆ ಎಲ್ಲ ಹಾಕಿದ್ಮೇಲೆ ಕೆಲವೊಬ್ಬರು ಅಕ್ಕಿ ತುಂಬಿನೂ ಕೂಡ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಐಟಮ್ಸ್ನ ಹಾಕ್ತಾರೆ. ಇದು ನೀರು ಹಾಕಿರೋದ್ರಿಂದ ನಾನು ಇಷ್ಟನ್ನು ಹಾಕ್ಕೊಂಡಿರೋದು. ಆ್ಯಂಡ್ ರಾತ್ರಿ ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂರಿಸಿದ್ದೀನಿ. ಇಷ್ಟೇ ಇಕ್ಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಮುಖವಾಡ ಹಾಕ್ಕೊತಾರೆ ಬೆಳ್ಳಿದು ಮತ್ತು ನಾರ್ಮಲ್ ಇದನ್ನು ಕೂಡ. ನಾನು ನಾರ್ಮಲ್ದೇ ತರಿಸಿದ್ದೆ, ಫಸ್ಟ್ ಟೈಮ್ ಅಲ್ವಾ, ಹೋಗ್ತಾ ಬೆಳ್ಳಿ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಾನು ಇದು 250 ರೂಪೀಸ್, 150 ರೂಪೀಸ್, 250 ರೂಪೀಸ್, 350 ರೂಪೀಸ್ದು ಒಂದು ಬರುತ್ತೆ. ನಾನಿಲ್ಲಿ 250 ರೂಪೀಸ್ದೇ ತೊಗೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ಮೇಯ್ನು ತಾಳಿ ಮತ್ತು ಗೆಜ್ಜೆ ವಸ್ತ್ರ ಹಾಕ್ಕೊಳ್ಳೇಬೇಕು. ಅದೆರಡನ್ನೂ ಕೂಡ ಹಾಕ್ಕೊಂಡೆ. ನಾನು ಅರ್ಶಿನ ದಾರದಲ್ಲೇ ಮಾಡ್ಕೊಂಡಿದ್ದೆ. ನೀವು ಬೇಕಿದ್ರೆ ಚಿನ್ನದಿದ್ದರೆ ಚಿನ್ನದ್ದು ಕೂಡ ಹಾಕ್ಕೋಬೋದು. ಆ್ಯಂಡ್ ಹಾರ ನಾನು ಮಾಡಿದ್ದಿಟ್ಟಿದ್ದೆ, ಹಾರನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಅಲಂಕಾರನ ನನ್ನ ಕೈಲಿ ಈ ವರ್ಷ ಮಾಡಿದ್ದೀನಿ. ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಆ ಲಕ್ಷ್ಮೀ ದೇವಿ ಕರುಣಿಸಿದ್ರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಆದಮೇಲೆ ಫಸ್ಟು ನಾವು ಪೂಜೆ ಮಾಡೋಕ್ಕೂ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋಕ್ಕೂ ಮುಂಚೆ ನಾವು ತುಳಸಿ ಪೂಜೆ ಮತ್ತು ಹೊಸ್ಲು ಪೂಜೆ ಎರಡನ್ನೂ ಮಾಡಿಕೊಂಡು ಮುಗಿಸ್ಕೊಂಡಿರಬೇಕು. ಮನೆಗೆ ಲಕ್ಷ್ಮಿನ ಕರ್ಕೊಳ್ಳೋಕ್ಕೂ ಮುಂಚೆ ಇದೆರಡೂ ಕೂಡ ಪೂಜೆ ಆಗಿದ್ರೆ ಮಾತ್ರ ವರಮಹಾಲಕ್ಷ್ಮಿ ತಾಯಿನ ಮನೆ ತುಂಬಿಸ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಹಾಗಾಗಿ ತುಳಸಿ ಕಟ್ಟೆಗೆಲ್ಲನೂ ಕೂಡ ಪೂಜೆ ಎಲ್ಲ ಮಾಡಿ ಹಾಗೆಯೇ ಹೊಸ್ಲಿಗೂ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮನೆ ದೇವ್ರ ಪೂಜೆನೂ ಕೂಡ ಮಾಡಿರಬೇಕು. ನಾವು ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಮನೆ ದೇವ್ರ ಪೂಜೆ ಮಾಡ್ದಲೇ ಡೈರೆಕ್ಟ್ ವೃತಕ್ಕೆ ಮಾಡೋದಕ್ಕೆ ಹೋಗಬಾರ್ದಂತೆ. ಸೊ ಹಾಗಾಗಿ ಮೊದಲು ಈ ಎಲ್ಲ ಪೂಜೆನೂ ಕೂಡ ಮುಗಿಸ್ಕೊಂಡು
ಆಮೇಲೆ ನಾವು ನಮ್ಮ ವ್ರತನ ಶುರು ಮಾಡ್ಕೋಬೇಕು. ಮೊದಲು ನಾನು ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡಿ ಅಲ್ಲಿ ದೀಪ ಎಲ್ಲ ಅಂಟಿಸಿ ಮತ್ತು ಬಾಗಿಲಿಗೆ ಅರಿಶಿನ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಇಟ್ಟು ಅಲ್ಲಿ ದೀಪ ಕೂಡ ಹಚ್ಚಿ ಹೊಸ್ಲಿಗೂ ಕೂಡ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಇವಾಗ ಫಸ್ಟು. ಇದಾದಮೇಲೆ ನಾನು ಮನೆ ದೇವ್ರ ಪೂಜೆನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಿಮ್ಮ ಶಕ್ತಿ ಅನುಸಾರ ನೀವು ವರಮಹಾಲಕ್ಷ್ಮಿ ವ್ರತನ ನೀವು ಮಾಡ್ಬೋದು. ಬಟ್ ಆದರೆ ಈ ತುಳಸಿ ಪೂಜೆ, ಹೊಸ್ಲು ಪೂಜೆ, ಮನೆ ದೇವ್ರ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೇ ನೀವು ವ್ರತದ ಪೂಜೆನೂ ಕೂಡ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ನೀವು ಫಸ್ಟು ವ್ರತ ಮಾಡ್ತಾಯಿದ್ದೀನಿ, ಲಕ್ಷ್ಮಿ ಕೂರಿಸಿದ್ದೀನಿ ಅಂದ್ಬಿಟ್ಟು ಫಸ್ಟೇ ಲಕ್ಷ್ಮಿಗೆಲ್ಲ ಪೂಜೆ ಮಾಡಿ ಮಾಡೋ ಹಾಗಿಲ್ಲ. ನೀವು ಮನೆ ದೇವ್ರ ಹತ್ರ ನಾನಿವತ್ತು ಮಾಡ್ತಿರೋ ವ್ರತ ನನಗೆ ಸಂಪೂರ್ಣ ಫಲ ಸಿಗಲಿ ಅಂತ ಫಸ್ಟು ಮನೆ ದೇವ್ರ ಹತ್ರ ಬೇಡ್ಕೊಂಡು ಅದಾದಮೇಲೆ ನೀವು ವ್ರತ ಮಾಡ್ತಿರುವಾಗ ಪೂಜೆನ ಮಾಡಿದ್ರೆ ನಿಮಗೆ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ಈ ಥರ ಸ್ಟೆಪ್ನ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಮಾಡ್ಕೊಳ್ಳಿ. ಫಸ್ಟು ಯಾರು ಈಗ ಹೊಸ್ದಾಗಿ ಯಾರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರಿಗೂ ಹೆಲ್ಪ್ ಆಗಲಿ, ನಾನು ನೋಡಿರೋದು, ನಾನು ತಿಳ್ಕೊಂಡಿರೋದನ್ನು ಕೂಡ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಪೂಜೆ ಎಲ್ಲ ಮಾಡಿದೆ. ಇವಾಗ ನಾನು ವ್ರತನ ಶುರು ಮಾಡಬೇಕು. ಹಾಗಾಗಿ ಮುತ್ತೈದೆಯರ ಕೈಲೋ ಅಥವಾ ಹಸ್ಬೆಂಡ್ ಕೈಲಿ ಯಾರ ಕೈಲಾದರೂ ಕೂಡ ಈ ಕಂಕಣದ ದಾರನ ನೀವು ಕಟ್ಟಿಸ್ಕೊಂಡು ಆಮೇಲೆ ನೀವು ಪೂಜೆನ ಮಾಡಬೇಕಾಗತ್ತೆ. ನಾನು ಅಮ್ಮನ ಕೈಲೇ, ಅಮ್ಮನೂ ಕೂಡ ಎದ್ದು ಕೆಳಗಡೆ ಪೂಜೆ ಮಾಡ್ತಾಯಿದ್ರು. ಅಮ್ಮ ಏನು ಲಕ್ಷ್ಮಿ ಎಲ್ಲ ಕೂರಿಸಿರಲಿಲ್ಲ, ನಾರ್ಮಲಾಗಿ ಮೊದಲಿಂದ ಹೇಗೆ ಪೂಜೆ ಮಾಡ್ತಾಯಿದ್ವೋ ಅದೇ ಥರನೇ ಅವರು ಕೂಡ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೂ ಕೂಡ ಮನೇಲಿರೋರಿಗೆಲ್ಲರಿಗೂ ಕೂಡ ನಾನು ಅರಿಶಿನದ ದಾರನ ಮಾಡಿಟ್ಟಿದ್ದೆ. ಹಾಗಾಗಿ ಅಮ್ಮಂಗೂ ಕೂಡ ಕಟ್ಟಿದೆ. ಅದಾದಮೇಲೆ ಹಂಗೇ ಸ್ವಲ್ಪ ಪೂಜೆನೂ ಸ್ಟಾರ್ಟ್ ಮಾಡಿರಲಿಲ್ಲ. ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕಲ್ವ, ಹಾಗಾಗಿ ಪುಳಿಯೋಗರೆನೂ ಕೂಡ ತುಂಬ ಇಷ್ಟ ದೇವಿಗೆ. ಹಾಗಾಗಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ. ಅದು ಅಮ್ಮಂಗೆ ನಾನು ಬೇಳೆ ಎಲ್ಲ ಬೇಯಿಸಿ ರುಬ್ಬೋದಕ್ಕೆ, ಹೂರ್ಣ ಮಾಡೋದಕ್ಕೆ ಕೆಳಗಡೆ ಕೊಟ್ಕೊಳ್ಸಿದ್ದೆ. ಆಮೇಲೆ ಪುಳಿಯೋಗರೆನೂ ಕೂಡ ಹಾಗೇ ರೆಡಿ ಮಾಡಿಕೊಂಡೆ. ಪುಳಿಯೋಗರೆ ಕೂಡ ರೆಡಿಯಾಗಿದೆ, ಎಲ್ಲ ನೈವೇದ್ಯಕ್ಕೆ ಇಟ್ಟು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ನಾವು 3 ದಿನ, 5 ದಿನ, 9 ದಿನ ಎಷ್ಟು ದಿನದಾದರೂ ಬೇಕಿದ್ದರೆ ಲಕ್ಷ್ಮಿನ ಮನೇಲಿ ಕೂರಿಸ್ಕೋಬೋದು. ಬಟ್ ಕೂರಿಸ್ಕೊಂಡಿದ್ದ ತಕ್ಕನಂಗೆ ನಾವು ಎಷ್ಟು ದಿನ ಕೂರಿಸ್ಕೋತೀವೋ ಕರೆಕ್ಟಾಗಿ ಅಷ್ಟು ದಿನವೂ ಕೂಡ ತಾಯಿಗೆ ಟೈಮ್ ಕರೆಕ್ಟಾಗಿ ನಾವು ನೈವೇದ್ಯನ ಇಟ್ಟು ಪೂಜೆನೂ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇವತ್ತು ಮಾರ್ನಿಂಗ್ ಒಂದು ಪೂಜೆನ ಮಾಡಿದ್ದೀನಿ, ಆಮೇಲೆ ಈವ್ನಿಂಗ್ ಒಂದು, ಮತ್ತು ಸಂಡೇ ಮಾರ್ನಿಂಗ್ ಒಂದು ಪೂಜೆ ಮಾಡಿ ತಾಯಿನ ವಿಸರ್ಜನೆನ ಮಾಡ್ತೀನಿ. ಹಾಗೇ ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ, ದೀಪ ಎಲ್ಲ ಅಂಟಿಸಿದ್ದೀನಿ, ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಮನೆಯವರು ಕೂಡ ಅವರು ಸ್ನಾನ ಮಾಡ್ಕೊಂಡು ಬಂದರು, ಅವ್ರಿಗೂ ಕೂಡ ಕಂಕಣ ದಾರನ ಕಟ್ಟಿ ಇವಾಗ ಇಬ್ಬರು ಕೂಡ ಸೇರಿಕೊಂಡು ವರಮಹಾಲಕ್ಷ್ಮಿ ವ್ರತನ ಶುರು ಮಾಡಿ ಪೂಜೆನ ಮಾಡ್ತಾಯಿದ್ದೀವಿ. ಮೊದಲು ವಿಘ್ನೇಶ್ವರ ನಿಮ್ಮ ಹತ್ರ ವಿಗ್ರಹ ಅಥವಾ ಫೋಟೋ ಏನಾದ್ರು ಇದ್ದರೆ ಇಟ್ಕೋಬೋದು, ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನೀವು ಲಕ್ಷ್ಮೀ ದೇವಿಗೆ ಪೂಜೆನ ಮಾಡಬೇಕಾಗತ್ತೆ. ವಿಘ್ನಗಳೆಲ್ಲ ದೂರ ಮಾಡೋ ವಿಘ್ನೇಶ್ವರನಿಗೆ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ವ್ರತ ಕಥೆ ಬುಕ್ಕು ಅದರಲ್ಲೆಲ್ಲ ಸಂಪೂರ್ಣವಾಗಿರುತ್ತೆ, ಅದರಲ್ಲೆಲ್ಲ ಸಂಸ್ಕೃತದಲ್ಲಿರುತ್ತೆ, ಕೆಲವೊಂದು ಗೊತ್ತಾಗಲ್ಲ. ನಾನು ನೆಕ್ಸ್ಟ್ ಟೈಮು ಇದನ್ನೆಲ್ಲ ಹೇಳ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸತಿ ಫಸ್ಟು ನಾನು ಮೊಬೈಲಲ್ಲೇ ಸಾಂಗ್ನ ಹಾಕಿ ದೇವಿಗೆ ಪೂಜೆನೆಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನೀಟಾಗೆ ಮಾಡ್ಕೊಳ್ತೀನಿ. ಇದೊಂದನ್ನು ನಾನು ನಾನೇ ಹೇಳಿ ಎಲ್ಲ ಮಾಡಲಿಲ್ಲ, ಸೊ ಅದೊಂದು ಆಯಿತು ಅಷ್ಟೇ. ಆ್ಯಂಡ್ ಪೂಜೆ ಎಲ್ಲನೂ ಮಾಡಿ ಆದಮೇಲೆ ತಾಯಿಗೆ ತುಪ್ಪದ ದೀಪನ ಬೆಳಗಬೇಕು. ಆದಷ್ಟು ತುಪ್ಪದ್ದು ಮತ್ತು ಎಳ್ಳೆಣ್ಣೆ ದೀಪ ಇದರಿಂದನೇ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ದೇವರಿಗೆ. ಪೂಜೆ ಎಲ್ಲನೂ ಮಾಡಿಕೊಂಡು ಇನ್ನೇನು ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಮನೆ ದೇವರಿಗೆಲ್ಲ ಪೂಜೆ ಆಗಿತ್ತು. ಲಕ್ಷ್ಮೀ ತಾಯಿಗೆ ಪೂಜೆ ಎಲ್ಲ ಮಾಡಿ ಈ ರೀತಿಯಾಗಿ ನನ್ನ ವ್ರತನ ಮಾಡಿದೆ. ಆ್ಯಂಡ್ 9 ತಟ್ಟೆನ ಮಾಡಿದೆ, 3 ಥರ ತಿಂಡಿ. ಆ್ಯಂಡ್ ಅದು ನೈವೇದ್ಯ ತಟ್ಟೆ ಲೆಕ್ಕಕ್ಕೆ ಬರಲ್ಲ, ಬಟ್ ಹಣ್ಣು, ಕಾಸು, ಆಮೇಲೆ ತಾಯಿಗೆ ಮಡ್ಲಕ್ಕಿ ತಟ್ಟೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದರೊಳಗಡೆ ಕಾಯಿ ಅದರಲ್ಲಿ ಬಿಚ್ಚೋಲೆ ಅಂತ ಕೇಳಿದ್ರೆ ಕೊಡ್ತಾರೆ. ಎಲ್ಲನೂ ಕೂಡ ನಾರ್ಮಲ್ ದೇವ್ರಿಗೆ ಹೆಂಗೆ ಮಡ್ಲಕ್ಕಿ ಕೊಡ್ತೀವೋ ಆ ಥರ ಅದು ಮೇಯ್ನ್ ತಟ್ಟೆ, ಅದನ್ನು ಮಾಡಲೇಬೇಕು. ಅದನ್ನು ಮಾಡಿ ಹಣ್ಣು ಮತ್ತು ನಿಮಗೆ ಶಕ್ತಿ ಅನುಸಾರ ನಿಮಗೆ ಏನೇನು ಇಡೋಕ್ಕಾಗುತ್ತೋ ಅದನ್ನೆಲ್ಲ ಇಟ್ಟು ದೇವ್ರ ಮುಂದೆ ನೀವು ಪೂಜೆನ ಮಾಡಬೇಕಾಗತ್ತೆ. ಬಳೆ, ಬೆಲ್ಲ ಈ ಥರ ಎಲ್ಲನೂ ಇಟ್ಟು. ಆ್ಯಂಡ್ ನಾನೊಂದು 3 ಜನಕ್ಕೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ. ನಮ್ಮ ಮನೆ ಪಕ್ಕ ಇವರು ನಮ್ಮ ಅತ್ತೆ ಆಗಬೇಕು, ಅವರೊಬ್ಬರು ಬಂದಿದ್ದರು. ಆ್ಯಂಡ್ ಅವರಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ಅವರು ಬೆಳಗ್ಗೆನೇ ಪೂಜೆ ಆದಮೇಲೆ ಅವ್ರ ಮನೆ ಪೂಜೆ ಮಾಡಿನೇ ಬಂದಿದ್ದರು. ನಾನು ಸಂಜೆಗೆ ಬನ್ನಿ ಅಂತ ಹೇಳಿದ್ದೆ. ಸಂಜೆಗೆ ಯಾವಾಗ ಬಂದರೆ ಏನು ಅಂತ ಹೇಳ್ಬಿಟ್ಟು ಅವರಿಗೆ
ಅರಿಶಿನ ಕುಂಕುಮನೆಲ್ಲನೂ ಕೊಟ್ಟೆ. ಇವತ್ತಿನ ದಿನ ಯಾರೇ ಮುತ್ತೈದೆಯರು ಬಂದರೂ ಬರೀ ಕೈಲಿ ಕಳಿಸ್ಬಾರ್ದು, ಅರಿಶಿನ ಕುಂಕುಮ ಕೊಟ್ಟೆ ಕಳಿಸ್ಬೇಕು. ಆ್ಯಂಡ್ ಅದಾದಮೇಲೆ ಹೂರ್ಣ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಅಮ್ಮ ಎಲ್ಲ ಅಂಗಡಿ ಹತ್ರ ಹೋಗಿದ್ರು, ಒಬ್ಬಳೇ ಒಬ್ಬಿಟ್ಟನ್ನು ಮಾಡ್ತಾಯಿದ್ದೆ. ನಾನೇ ತಟ್ಟೋದು, ನಾನೇ ಬೇಯಿಸ್ಕೊಳ್ಳೋದು ಎಲ್ಲನೂ ಮಾಡ್ತಾಯಿದ್ದೆ. ಇದು ಶೀಟ್ ಮನೆ ಬೇರೆ, ಫುಲ್ಲು ಸೆಕೆ ಅಂದರೆ ಸೆಕೆ ಆಗ್ತಾಯಿತ್ತು ನನಗಂತೂ. ಕೆಲವೊಬ್ಬರು ಬೆಳಗ್ಗೆನೇ ಮಾಡಿಕೊಂಡು ಮಾಡೋರು ಇರ್ತಾರೆ, ಬಟ್ ನಾನು ಒಬ್ಬಳೇ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಅದಾದಮೇಲೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಅಂದರೆ ಒಂದು 12 ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿತ್ತು. ಫಸ್ಟು ಒಬ್ಬಟ್ಟಿನ ಸಾಂಬಾರೆಲ್ಲನೂ ಮಾಡಿ ಇಟ್ಕೊಂಡೆ. ಆಮೇಲೆ ಕೋಸಂಬರಿಗೆಲ್ಲನೂ ಹಚ್ಚಿ ಕೋಸಂಬರಿನೂ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ನಾನು ಒಬ್ಬಟ್ಟನ್ನ ಹೊತ್ಕೊಂಡು ಇವಾಗ ಇಷ್ಟು ನೈವೇದ್ಯನ ಮಧ್ಯಾಹ್ನಕ್ಕೆ ಇಟ್ಟು ಪೂಜೆನ ಮಾಡಿದೆ. ಮತ್ತು ಸಾಯಂಕಾಲ ಮತ್ತು ತಾಯಿಗೆ ನೈವೇದ್ಯಕ್ಕೆ ಇಡಬೇಕು. ನಾವು ಎಷ್ಟು ದಿನ ಕೂರಿಸಿರ್ತೀವೋ ಅವಾಗೆಲ್ಲ ಮಾಡಬೇಕು ಅಂತ ಹೇಳಿದ್ನಲ್ಲ. ಹಾಗಾಗಿ ಸಂಜೆ ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಆಲ್ಕೀರ್ನ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಂಗೇ ಎಲ್ರಿಗೂ ಕೊಡೋದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಇವಾಗ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಆಲ್ಕೀರ್ನ ಇಟ್ಟು ಮಧ್ಯಾಹ್ನ ಸುಮ್ಮನೆ ಸಿಂಪಲಾಗಿ ಪೂಜೆನ ಮಾಡ್ಕೊಂಡಿದ್ದೆ. ಒಬ್ಬಟ್ಟು ಇಟ್ಟ ಮೇಲೆ ನೈವೇದ್ಯಕ್ಕೆ. ಅದಾದಮೇಲೆ ಸಂಜೆ ನೈವೇದ್ಯಕ್ಕೆ ಇಟ್ಟ ಮೇಲೆ ಕಂಪ್ಲೀಟಾಗಿ ಮತ್ತೆ ಸೆಕೆಂಡ್ ಪೂಜೆನ ನಾನು ಮಾಡಿಕೊಂಡೆ. ಸಂಜೆ ಪೂಜೆ ಎಲ್ಲ ಮಾಡಿದ್ಮೇಲೆ ಅಮ್ಮನೂ ಕೂಡ ಬಂದರು ಅಂಗಡಿಯಿಂದ. ಅವರಿಗೂ ಕೂಡ ಅರಿಶಿನ ಕುಂಕುಮ ಕೊಡಬೇಕು. ಬೆಳಗ್ಗೆ ಒಬ್ರಿಗಷ್ಟೇ ಕೊಟ್ಟಿದ್ದೆ ಅಲ್ಲ, ಹಾಗಾಗಿ ಅಮ್ಮ ಮತ್ತು ಇನ್ನೊಬ್ಬರು ನಮ್ಮ ದೊಡ್ಡಮ್ಮ ಅಂತ ಆ ಕಡೆ ಮನೆ ಪಕ್ಕದ ಮನೆ ಅವರೂ ಕೂಡ ಕರೆದಿದ್ದೆ. ಅವರು ಇಬ್ಬರೂ ಕೂಡ ಒಟ್ಟಿಗೆ ಬಂದರು. ಅವರಿಬ್ರಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟೆ. ಹಾಗೆಯೇ ನೈವೇದ್ಯಕ್ಕೆ ಅಂತ ಆಲ್ಕೀರ್ ಮಾಡಿದ್ನಲ್ಲ ಅದನ್ನು ಕೊಟ್ಟು, ಮತ್ತು ಅರಿಶಿನ ಕುಂಕುಮಕ್ಕೆ ನಾನು ಅರಿಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟು ವಿಳೆದೆಲೆ ಮೇಲೆ ಅಡಿಕೆ ಬಾಳೆಹಣ್ಣು 2 ಬಾಳೆಹಣ್ಣು ಕೊಡಬೇಕು, 1 ಬಾಳೆಹಣ್ಣು ಕೊಡಬಾರ್ದು. ಮತ್ತು ಬ್ಲೌಸ್ ಪೀಸು ನಿಮ್ಮ ಕೈಲಿ ಶಕ್ತಿ ಅನುಸಾರ ಏನಾಗುತ್ತೋ ಅದು, ಮತ್ತು 1 ತೆಂಗಿನಕಾಯಿ ಇಷ್ಟನ್ನ ಕೊಟ್ಟು ಅವರಿಗೆ ಅರಿಶಿನ ಕುಂಕುಮನ ಕೊಟ್ಟೆ. ಅವ್ರು ಬಂದು ಹೋದಾದ್ಮೇಲೆ ವರಮಹಾಲಕ್ಷ್ಮಿ ತಾಯಿಗೆ ಕೆಂಪು ನೀರು ಆರತಿನ ಮಾಡಿ ದೃಷ್ಟಿನ ತೆಗಿಬೇಕು. ದೃಷ್ಟಿನ ತೆಗೆದು ಎಡಗಡೆಗೆ ನಾವು ಇಡಬೇಕು. ಬಟ್ ನನಗೆ ಗೊತ್ತಿರಲಿಲ್ಲ, ಬಲಗಡೆಗೆ ಇಟ್ಬಿಟ್ಟಿದೆ, ಅದೊಂದು ಮಿಸ್ಟೇಕ್ ಮಾಡಿದೆ. ಪೂಜೆ ಎಲ್ಲ ಮಾಡಿ ಅವರಿಗೆ ತಾಯಿಗೆ ರತ್ನೀರೆಲ್ಲ ಕೆಂಪು ನೀರೆಲ್ಲ ತೆಗೆದಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಅಪ್ಪುಗೆ ಹಾಲನ್ನ ಕಾಯಿಸ್ಕೊಟ್ಟಿದ್ದೆ. ಹಾಲು ಕುಡ್ದ. ಅವನು ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ದ. ನಾನು ಅವನಿಗೆ ಏನೋ ಒಂಥರ ಜೋಲಾಲಿ ಆಡೋ ಥರ ಆಡ್ತಾಯಿದ್ದೆ. ಅವನು ಕೂಡ ಹಾಗೇ ಮಲ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಡ್ತಿದ್ದ. ಅದಾದಮೇಲೆ ನೆಕ್ಸ್ಟು ಡೇ ಮಾರ್ನಿಂಗು ತಾಯಿನ ಸಡಿಲಿಸ್ಬೇಕು, ವಿಸರ್ಜನೆ ಮಾಡಬೇಕು. ಇವತ್ತು 6 ಗಂಟೆಯಿಂದ 8 ಗಂಟೆ ಒಳಗಡೆ ಸಂಜೆ ಯಾವಾಗಾದರೂ ವಿಸರ್ಜನೆ ಮಾಡ್ಬೋದು, ಆ ಟೈಮಲ್ಲಿ ಮಾಡಿ ಅಂತ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಅಂದರೆ ತುಂಬ ಇಷ್ಟ ಅಲ್ಲ, ಸಜ್ಜಿಗೆ ಮತ್ತು ಹಾಲು ಸಕ್ಕರೆ ಇಷ್ಟನ್ನ ನಾನು ನೈವೇದ್ಯಕ್ಕೆ ಬೆಳಗ್ಗೆ ಇಟ್ಟು ಮನೆ ದೇವರಿಗೆ ಮೊದಲು ಪೂಜೆನ ಮಾಡಿ ಅದಾದಮೇಲೆ ವರಮಹಾಲಕ್ಷ್ಮಿ ತಾಯಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆನ ಮಾಡಿ ಆದಮೇಲೆ 3 ಸಲ ನಾವು ಬಲಗಡೆಗೆ ತಿರುಗಿಸ್ಬೇಕು, ಕಳಶನ ಸಡಿಲಿಸ್ಬೇಕು. ಸಡಿಲಿಸಾದ್ಮೇಲೆ ಸಂಜೆಗೆ ವಿಸರ್ಜನೆನ ಮಾಡಬೇಕು. ಹಾಗಾಗಿ ಇವಾಗ ಪೂಜೆ ಮಾಡಿ ತಾಯಿನ ಸಡಿಲಿಸಿದ್ದೀನಿ. ಯಾವ ಟೈಮಿಗೆ ಕೂರಿಸಿರ್ತೀವೋ ಆ ಟೈಮಿಗೆ ಸಡಿಲಿಸ್ಬೇಕು. ಹಂಗೇ ನಮ್ಮ ಅಕ್ಕನ ಮಗಳು ಕೂಡ ಸೋಮವಾರ ರಕ್ಷಾಬಂಧನ ಇದ್ದಿದ್ದು, ಅವಳು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರ ತಮ್ಮಂಗೆ ರಾಖಿ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ರಾಖಿ ತೊಗೊಂಡು ಬಂದಿದ್ಲು. ರಾಖಿನ ಕಟ್ಟಿಸಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಸಂಜೆ ಬಂದು ಅವಲಕ್ಕಿ ಹಾಲು ತುಂಬಾ ಪ್ರಿಯ ಲಕ್ಷ್ಮೀ ತಾಯಿಗೆ, ಅದನ್ನು ಕೂಡ ಮಾಡಿ ಇಟ್ಟು ಇವಾಗ ವಿಸರ್ಜನೆನ ಮಾಡಬೇಕು. ಮಾಡಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಲಕ್ಷ್ಮೀ ದೇವಿನ ವಿಸರ್ಜನೆ ಮಾಡಿದೆ. ಇದಿಷ್ಟ ಆಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ರತದ ಪೂಜೆಯ ವ್ಲಾಗು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಪೇಷನ್ಸಿಂದ ವಿಡಿಯೋ ನೋಡಿದ್ದಕ್ಕೆ. ಸಿ ಯು, ಟೇಕ್ ಕೇರ್, ಬಾಯ್.